ಬಲಿಷ್ಠ ಅಂತ ಕೇಂದ್ರದಲ್ಲಿ ಏನೂ ಇರಲಿ, ಕೇಂದ್ರದಲ್ಲೇ ಮೋದಿ ಅವರು ಎಷ್ಟು ಸ್ಟ್ರಾಂಗ್ ಇರಲಿ, ಆರ್ ಎಸ್ ಎಸ್ ಸ್ಟ್ರಾಂಗ್ ಇದ್ದರೂ ಸಹಿತ ಕರ್ನಾಟಕ ವಿಷಯದಲ್ಲಿ ಮಾತ್ರ ಆರ್ ಎಸ್ ಎಸ್ ವೀಕು ಆಗ್ಯದ. ಜೊತೆಗೆ ಈ ಬಣ ಅದಲ್ಲ, ಒಂದು ಹೆಚ್ಚಿಂದ್ರ ನಮ್ಮ ಇವರು ಯಾರು ಯತ್ನಾಳ್ ಬಣ, ಇನ್ನೊಂದು ನಮ್ಮ ಈ ಒಂದು ವಿಜೇಂದ್ರ ಬಣ, ಇವೆರಡೂ ಒಂದು ಮಾಡುವಲ್ಲಿ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಸುಡ್ತದೆ. ಯಾಕೋ ಆರ್ ಎಸ್ ಎಸ್ ಮಾತು ಇಬ್ಬರೂ ಕೇಳ್ತಾ ಇಲ್ಲ. ಹೀಗಾಗಿ ಆರ್ ಎಸ್ ಎಸ್ ಏನು ಡಿಸಿಷನ್ ತೊಗೊಳ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲೋ ಏನೋ ಆಗಲಿ, ಈ ವಿಜೇಂದ್ರರ ಬಲ ಪ್ರದರ್ಶನ ಮತ್ತಷ್ಟು ನಮ್ಮ ಯತ್ನಾಳರಿಗೆ ಬಲ ನೀಡುತ್ತದೋ ಏನು ಮಾಡ್ತದೋ ನೋಡ್ಬೇಕು. ಈಗ ಮುಂದಿನ ದಿನದಲ್ಲಿ ಅವರು ನಡೆಯೋದನ್ನು ಬರೋದನ್ನು ಹೊರಗೆ ಅವರೇನು ಸುಮ್ಮನೆ ಕುಂಡುವಂಥವ್ರಲ್ಲ. ಯಾರು ನಮ್ಮ ಯತ್ನಾಳ್ ಹಿಂದಿದ್ದಂಥವ್ರು, ಅವ್ರು ಇನ್ನೂ ಜೋರು ಮಾಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಬಿ ಜೆ ಪಿಗೆ 2022ರಲ್ಲಿ ಇವತ್ತಿನ ಮಟ್ಟದ ವಿಚಾರ ಮಾಡಿದರೆ ಮೋಸ್ಟ್ಲಿ ಭವಿಷ್ಯ ಎಲ್ಲ ಆಡಿಸ್ತದೆ. ಇನ್ನು ಕಾಂಗ್ರೆಸ್ ಸ್ವಯಂಕೃತ ಅಪರಾಧ ಮಾಡ್ಕೊಂಡು ತಾವು ಬಡದಾಡಲಿಕ್ಕೆ ಇಚ್ಚಿದ್ರೆ ಮೋಸ್ಟ್ಲಿ ಬಿ ಜೆ ಪಿಗೆ ಭಾಗ ತೆರಿಬೋದು. ಆದರೆ ಒಂದೇನು ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಸಂತೋಷ ಸುದ್ದಿ ಅಂದರೆ ಕಾಂಗ್ರೆಸ್ಸೇ ಬರಲಿ ಬಿ ಜೆ ಪಿಯೇ ಬರಲಿ, ಒಬ್ಬರಂತೆ ಅಲ್ಲಿ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಅದಾರ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ಅವ್ರಿಗಿಂತ ಮೋಸ್ಟ್ಲಿ ನಾವು ಜಾಡ್ತಾ ಇದ್ದರೆ ಮತ್ತೇನೋ ಮಾಡಲಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್, ನಾವು ಅಧಿಕಾರಕ್ಕೆ ಸಮೀಪ ಇದ್ದೀವಿ ಅಂತ ಅವ್ರ ತಲೆಯಲ್ಲಿದ್ದೇವೆ. ಆಗ್ಬೋದು, ಹಂಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಅದೇನೋ ಆಗಲಿ, ಒಟ್ಟು ಆಗಲಿ ಒಳ್ಳೆಯದಾಗಲಿ. ಇಲ್ಲೇ ವಿಜಯೇಂದ್ರ ಇದ್ದಂಥವರು ಮತ್ತು ಅವ್ರ ಬೆಂಬಲಿಗರು ವೀಕ್ ಆಗ್ತಾಯಿದ್ದಾರೆ. ಮತ್ತು ಇದಕ್ಕೆ ಪ್ರತ್ಯೇಕ ಇನ್ನೊಂದು ಏನಾದರೂ ಇವರು ಸಭೆ ಮಾಡಿದ್ರಪ್ಪ ಅಂತಂದರೆ ಯತ್ನಾಳರದು ಅಥವಾ ಯತ್ನಾಳರ ಜೊತೆಗಾರರು ನಿಶ್ಚಿತವಾಗಿಯೂ ಮತ್ತಷ್ಟು ಪಾತಾಳಕ್ಕೆ ಇಳಿಯೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದ್ರೆ ಯಡಿಯೂರಪ್ಪನವ್ರಿಗೂ ಸಹಿತ ಒಂದು ತಡೆದಕ್ಕೆ ಲಿಮಿಟ್ ಇರ್ತದೆ. ಆ ತಡೆದು ಹೆಚ್ಚಾಯ್ತು ಅದನ್ನು ಮುರ್ಕೊಂಡು ಬೀಳೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಬಿ ಜೆ ಪಿ ಮಾತ್ರ ಈ ದಿನಗಳಲ್ಲಿ ಅತಂತ್ರದಲ್ಲಿ ಅದನ್ನು ಮಾತ್ರ ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.